ನಮಸ್ತೆ. 25/6/2026 ಗುರುವಾರ ಶುಕ್ಲ ಪಕ್ಷ. ಇವತ್ತು ಸ್ವಾತಿ ನಕ್ಷತ್ರವಿದೆ. ಸಂಜೆ 4:39ವರೆಗೂ, ಅಂದರೆ ಒಂದು 10 ನಿಮಿಷ ಕಡಿಮೆ ಮಾಡ್ಕೋಬೇಕು. 4:29ವರೆಗೂ ಅಂತ. ಆನಂತರ ಬರೋದು ವಿಶಾಖ ನಕ್ಷತ್ರ. ಯಾವುದೇ ನಕ್ಷತ್ರವಾದರೂ ಇವತ್ತು ಶುಭ ದಿನವಾಗಿದೆ. ಅದರಲ್ಲೂ ಸ್ವಾತಿ ನಕ್ಷತ್ರ ಇರುವವರೆಗೂ ಎಲ್ಲ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ಅಂದರೆ ಸಂಜೆ 4:29 ನಂತರ ಬರುವ ವಿಶಾಖ ನಕ್ಷತ್ರ ರಾಕ್ಷಸ ಗಣ, ಆದರೂ ಆನಂದವನ್ನು ಕೊಡುತ್ತದೆ, ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಈ ರೀತಿಯಾದ ಈ ದಿನದಲ್ಲಿ 5:56ಕ್ಕೆ ಸೂರ್ಯೋದಯ. ಮತ್ತು ಬೇರೆ ವಿಷಯಗಳನ್ನ ನಾವು ನೋಡೋಣ. ಇವತ್ತು ಏಕಾದಶಿ ಇದೆ. ಏಕಾದಶಿ ರಾತ್ರಿ 8-9ವರೆಗೂ ಶುಭ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಏಕಾದಶಿ ಅಡ್ಡಿ ಇಲ್ಲ. ಕೆಲವರು ಏಕಾದಶಿ ಬೇಡ ಅಂತಂತಾರೆ. ಇಲ್ಲ, ಖಂಡಿತ ಮಾಡ್ಬೋದು. ಆನಂತರ ಬರೋದು ದ್ವಾದಶಿ ತಿಥಿ. ಇವತ್ತು ಶಿವಯೋಗವಿದೆ ಮತ್ತು ಸಿದ್ಧ ಯೋಗವೂ ಇದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತು ಚಂದ್ರನಿರೋದು ತುಲಾರಾಶಿಯಲ್ಲಿ, ಅಂದರೆ ದಿನಾಪೂರ್ತಿ. ಹಂಗಾಗಿ ಇವತ್ತು ದಿನಾಪೂರ್ತಿ ತುಲಾರಾಶಿ ಇದೆ ಅಂತ ಲೆಕ್ಕಕ್ಕೆ ತಗೊಳ್ಳಿ. ಇವತ್ತು ಬೆಳಿಗ್ಗೆ 5:56ರಿಂದ 9:50ವರೆಗೂ ಸ್ವಾತಿ ನಕ್ಷತ್ರ 3ನೇ ಪಾದ. 9:50 ಮೇಲೆ ಸಂಜೆ 4:29ವರೆಗೂ ಸ್ವಾತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಮುಗಿತದೆ. 1ನೇ ಪಾದ 2ನೇ ಪಾದವೆಲ್ಲ ಎಲ್ಲಿ ಹೋಯ್ತು ಅಂತ ನೋಡಿದ್ರೆ ಅದು ನನ್ನೇನೇ ಮುಗಿದೋಯ್ತು. ಹಂಗಾಗಿ ಇವತ್ತು 3 ಮತ್ತು 4ನೇ ಪಾದಗಳು ಮಾತ್ರನೇ ಇರೋದು. ಆನಂತರ ಬರೋದು ಅಂದರೆ ಸಂಜೆ 4:29 ಮೇಲೆ ಬರೋದು ವಿಶಾಖ ನಕ್ಷತ್ರ. ಅದು ರಾತ್ರಿ 11:09ವರೆಗೂ ವಿಶಾಖ 1ನೇ ಪಾದ. ಆನಂತರ ಬರೋದು ಬೆಳಗಿನ ಜಾವ 5:51ವರೆಗೂ ವಿಶಾಖ ನಕ್ಷತ್ರ 2ನೇ ಪಾದ. ಬೆಳಗಿನ ಜಾವ 5:51 ಮೇಲೆ ವಿಶಾಖ ನಕ್ಷತ್ರ 3ನೇ ಪಾದವಿದೆ. ಈ 3ನೇ ಪಾದದ ಸ್ವಲ್ಪ ಅಂದರೆ ಬ್ಯಾಲೆನ್ಸ್ ಅಂತಂದರೆ ಕೊರತೆ ನಾಳೆಯೂ ಇರುತ್ತದೆ. ನಾಳೆ 4ನೇ ಪಾದವೂ ಇರುತ್ತದೆ. ಹಂಗಾಗಿ ನಾಳೆ ಹೆಚ್ಚು ಕಮ್ಮಿ ಕಡಿಮೆ ಅಂತಂದರೂ ಒಂದು 7 ಅವರ್ಸ್ ಮೇಲೆ ವಿಶಾಖ ನಕ್ಷತ್ರ ನಾಳೆ ಇರುತ್ತದೆ. ನಾಳೆ ವಿಶಾಖ ಆದ ನಂತರ ಬರೋದು ಅನುರಾಧ ನಕ್ಷತ್ರ. ಹಂಗಾಗಿ ಇವತ್ತಿನ ಮಧ್ಯಾಹ್ನ 12:22ಕ್ಕೆ ಇವತ್ತಿನ ದಿನದಲ್ಲಿ 100% ಶುಭ ಸಮಯವನ್ನು ನೋಡೋಣ. ಒಳ್ಳೆಯ ಕಾರ್ಯಗಳಿಗೆ ಇವತ್ತು ದಿನವೂ ಚೆನ್ನಾಗಿದೆ. ಹಂಗಾಗಿ ಇದನ್ನು ನೀವು ಫಾಲೋ ಮಾಡ್ಬೋದು. 7:34ರಿಂದ 10:11, 11 ಗಂಟೆ 7 ನಿಮಿಷದಿಂದ 11:40, ಸಂಜೆ 4:16 ಮೇಲೆ ರಾತ್ರಿ 8:10, ರಾತ್ರಿ 9:38 ಮೇಲೆ ರಾತ್ರಿ 10:42, ರಾತ್ರಿ 12:33 ನಂತರ ಇದರಲ್ಲಿ ಇದೂ ಶುಭ ಸಮಯವೇ ಬೆಳಗ್ಗೆವರೆಗೂ. ಈಗ 100% ಅಶುಭ ಸಮಯವನ್ನು ನೋಡೋಣ. ಯಾವಾಗಲೂ ರಾಹುಕಾಲ ಎಂಕಂಡ ಕಾಲ ಅದು ನಿಮ್ಗೆ ಗೊತ್ತಿರುತ್ತದೆ. ಆದರೂ ಅದನ್ನು ಜನರಲ್ ಆಗಿ ನೋಡಬಾರ್ದು. ಉದಾಹರಣೆ, ಈಗ ಶುಕ್ರವಾರದಲ್ಲಿ 10:30ರಿಂದ 12 ಅಂದರೆ ಆ ರೀತಿ ನೋಡಬಾರ್ದು. ಏನು ನೋಡಬೇಕು ಅಂತಂದರೆ ಸೂರ್ಯೋದಯದ ಮೇಲೇ ವ್ಯತ್ಯಾಸ ಬರುತ್ತದೆ. ಬೆಳಿಗ್ಗೆ 5:56ರಿಂದ 7:32ವರೆಗೂ ಯಮಕಂಡ ಕಾಲವಿದೆ. ಮಧ್ಯಾಹ್ನ 1:59 ಮೇಲೆ 3:36ವರೆಗೂ ರಾಹುಕಾಲ. ಬೆಳಿಗ್ಗೆ 10:13ರಿಂದ 11:05ವರೆಗೂ ದುರ್ಮುಹೂರ್ತ. 11:42ರಿಂದ 1:43 ಮಧ್ಯಾಹ್ನದವರೆಗೂ ಮೃತ್ಯು. ಮಧ್ಯಾಹ್ನ 3:23ರಿಂದ ಸಂಜೆ 4:14ವರೆಗೂ ದುರ್ಮುಹೂರ್ತವಿದೆ. ಆನಂತರ ರಾತ್ರಿ 8:12 ಮೇಲೆ ರಾತ್ರಿ 9:36ವರೆಗೂ ವಿಷಕಾಲ. ಮತ್ತು ರಾತ್ರಿ 10:44ರಿಂದ 12:31ವರೆಗೂ ಇದು ಒಂದು ನಕ್ಷತ್ರದ ವಿಷಕಾಟ. ಆದ್ದರಿಂದ ಈ ಸಮಯಗಳಲ್ಲಿ ಯಾವ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಾವು ನೋಡುವಂಥ ವಿಷಯಗಳು ಶುಭ ದಿನವಾಗಿರೋದರಿಂದ ನಾವು ಕೊಟ್ಟಿರುವ ಶುಭ ಸಮಯಗಳನ್ನು ಉಪಯೋಗಿಸ್ಕೋಬೋದು. ತೊಂದರೆಗಳು ಕಡಿಮೆ. ಯಾಕಂದರೆ ಇವತ್ತು ಕಾರ್ಯಲಾಭವು ಆನಂದವು ಕೂಡಿ ಬಂದಿದೆ ಅಂತ ಫಸ್ಟೇ ನಾವು ಹೇಳಿದಾಯಿತು. ಅದೇ ಥರ ತಿಥಿ ಕೂಡ ಶುಭ ತಿಥಿನೇ, ಆದ್ದರಿಂದ ದೋಷವೂ ಇಲ್ಲ. ಇವತ್ತಿನ ಏಕಾದಶಿಗೆ ಒಂದು ಹೆಸರಿದೆ, ನಿರ್ಮಲ ಏಕಾದಶಿ. ನೀರು ಕೂಡ ಕುಡಿಯದೆ ಏಕಾದಶಿ ವ್ರತವನ್ನು ಪಾರ ಮಾಡುತ್ತಾರೆ. ಇದನ್ನು ಖಂಡಿತವಾಗಿ ಉಪಯೋಗಿಸಬಹುದು ಒಳ್ಳೆಯ ಕಾರ್ಯಗಳಿಗೂ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.